ಬೇಲೂರು ನಗರದ ವೀರಶೈವ ಸಭಾಂಗಣದಲ್ಲಿ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ವಾರ್ಷಿಕ ಸಾಮಾನ್ಯ ಸಭೆ ಮತ್ತು ಮಾಜಿ ಅಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬ್ಯಾಂಕ್ನ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ದಿನೇಶ್ ಅವರು, ಸರ್ಕಾರವು ರೈತರು, ಮಹಿಳೆಯರು ಹಾಗೂ ಸಾರ್ವಜನಿಕರ ಆರ್ಥಿಕ ಅಭಿವೃದ್ಧಿಗೆ ಕಡಿಮೆ ಬಡ್ಡಿ ದರದಲ್ಲಿ ಹಾಗೂ ಕೆಲವು ಯೋಜನೆಗಳ ಅಡಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ. ಆದರೆ ಈ ಯೋಜನೆಗಳು ಯಶಸ್ವಿಯಾಗಬೇಕಾದ್ರೆ ಫಲಾನುಭವಿಗಳು ಪಡೆದಿರುವ ಸಾಲವನ್ನು ನಿಗದಿತ ಸಮಯಕ್ಕೆ ಮರುಪಾವತಿ ಮಾಡೋದು ಅತ್ಯಗತ್ಯ. ಇನ್ನು 1953ರಿಂದ ಕಾರ್ಯನಿರ್ವಹಿಸ್ತಾ ಇರೋ ಬೇಲೂರು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ರೈತರ ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ವಿವಿಧ ರೀತಿಯ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಾ ಜಿಲ್ಲೆಯಲ್ಲಿಯೇ ಮಾದರಿ ಬ್ಯಾಂಕ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಬ್ಯಾಂಕ್ನ ಉತ್ತಮ ಆಡಳಿತ ಮತ್ತು ಕಾರ್ಯಕ್ಷಮತೆಯನ್ನು ಪರಿಗಣಿಸಿ ರಾಜ್ಯ ಮಟ್ಟದಲ್ಲಿ ಮೊದಲ ಬಾರಿಗೆ 7 ಕೋಟಿ ಹೆಚ್ಚುವರಿ ಸಾಲ ಮಂಜೂರಾಗಿರುವುದು ಬ್ಯಾಂಕ್ಗೆ ಸಂದಿರುವ ಮಹತ್ವದ ಗೌರವವಾಗಿದೆ. 2025-26ನೇ ಸಾಲಿನಲ್ಲಿ ಬ್ಯಾಂಕ್ 49.42 ಲಕ್ಷ ನಿವ್ವಳ ಲಾಭವನ್ನು ಗಳಿಸಿದ್ದು ಸಾಲ ವಸೂಲಾತಿಯಲ್ಲಿಯೂ ಉತ್ತಮ ಸಾಧನೆ ಮಾಡಿದೆ. ಈ ಯಶಸ್ಸಿಗೆ ರೈತರು, ಸದಸ್ಯರು ಹಾಗೂ ಬ್ಯಾಂಕ್ ಸಿಬ್ಬಂದಿಯ ಸಹಕಾರವೇ ಪ್ರಮುಖ ಕಾರಣವಾಗಿದ್ದು ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ದಿನೇಶ್ ಹೇಳಿದರು. ಕಾರ್ಯಕ್ರಮದಲ್ಲಿ ಬ್ಯಾಂಕ್ನ ಅಭಿವೃದ್ಧಿಗೆ ವಿಶೇಷ ಕೊಡುಗೆ ನೀಡಿದ ಮಾಜಿ ಅಧ್ಯಕ್ಷರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ತುಂಬ ಜನ ಯಶಸ್ವಿ ಯೋಜನೆಯನ್ನು ಮಾಡಿಸ್ಕೊಂಡಿರ್ತೀರ, ಕೆಲವಾರು ಜನ ಇನ್ನೂ ಸಹ ಮಾಡಿಸ್ಕೊಂಡಿರೋದಿಲ್ಲ. ನಾವು ಯಾಕೆ ನಮ್ಮ ಬ್ಯಾಂಕಲ್ಲಿ ಯಶಸ್ವಿ ಯೋಜನೆ ಮಾಡಿಸ್ಕೊಳ್ಳಿ ಅಂತ ರೈತರಿಗೆ ಬೇಡ್ಕೊಳ್ತೀನಿ ಅಂತಂದರೆ, ನಮ್ಮ ಬ್ಯಾಂಕಿನಲ್ಲಿ ಬರೀ 500 ರೂಗಳಿರ್ತದೆ. ನೀವು ಅದೇ ಬೇರೆ ಬ್ಯಾಂಕ್ಗಳಿಗೆ ಬೇಲೂರಿನಲ್ಲಿ ಹೋದರೆ 1,000 ಕಟ್ಟಿಸ್ಕೊಳ್ತಾರೆ. ಕೃಷಿ ಬ್ಯಾಂಕ್ ಆಗಿರೋದ್ರಿಂದ ನಮ್ಮಲ್ಲಿ 500 ರೂಪಾಯಿ ದಯವಿಟ್ಟು ನಮ್ಮಲ್ಲೇ ಕಟ್ಟಿ ಯಶಸ್ವಿ ಯೋಜನೆಯನ್ನು ಯಶಸ್ವಿಗೊಳಿಸಿ ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತೇನೆ. ಅದೇ ರೀತಿ ಜಾಸ್ತಿ ಹೊತ್ತು ಮಾತಾಡಲ್ಲ. ಬ್ಯಾಂಕಿನಲ್ಲಿ ಅಥವಾ ವೈಯಕ್ತಿಕವಾಗಿ ಪಡೆದ್ರೆ ಅದನ್ನು ಮರುಪಾವತಿ ಮಾಡೋ ಉದ್ದೇಶದಿಂದಲೇ ಸಾಲ ಕೊಡೋದು. ಆದ್ದರಿಂದ ಈ ಬ್ಯಾಂಕು ರೈತರ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಸರ್ಕಾರ ನಮಗೆ ಕಮ್ಮಿ ಮತ್ತು 0% ಸಾಲ ವಿತರಣೆ ಮಾಡುತ್ತೆ. ಆ ಸಾಲನ ಮತ್ತೆ ಮರುಪಾವತಿ ಮಾಡಿದರೆ ಇಂಥ ಬ್ಯಾಂಕ್ಗಳು, ಸೊಸೈಟಿಗಳು ಉಳಿಯಕ್ಕೆ ಸಾಧ್ಯ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಬ್ಯಾಂಕ್ ಸಿಬ್ಬಂದಿ, ನಮ್ಮ ಸಿಬ್ಬಂದಿ ವರ್ಗದವರು ಬಹಳ ಅದ್ಭುತವಾಗಿ, ಬಹಳ ಜಿಲ್ಲೆಯಲ್ಲಿ ಅತ್ಯುನ್ನತವಾದ ಒಂದು ಮುಸುಲಿನೇನು ಅಂದರೆ ಹಣನ ಮತ್ತೆ ಮರುಪಾವತಿ ಮಾಡೋ ರೀತಿಯಲ್ಲಿ ಹೋರಾಟ ಮಾಡಿ ಬ್ಯಾಂಕು ಜಿಲ್ಲೆಯಲ್ಲಿ ಉನ್ನತ ಸ್ಥಾನದಲ್ಲಿದೆ. ಅದನ್ನು ಹೆಚ್ಚು ಸಾಲ ಪಡೆದು ಮತ್ತು ಮರುಪಾವತಿ ಮಾಡಿದವರಿಗೆ ಅದು ಆ ಒಂದು ಹೆಸರು, ಕೀರ್ತಿ ಅವರಿಗೆ ಸಲ್ಲಬೇಕು ಅಂತ ಹೇಳ್ತಾ, ಇದೇ ರೀತಿ ನೀವೆಲ್ಲ ಸರ್ವ ಸದಸ್ಯರು ಬ್ಯಾಂಕಿನ ಅಭಿವೃದ್ಧಿಗೆ ನೀವೆಲ್ಲ ಸಹಕಾರ ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ತುಂಬ